ನೂತನ ಸೃಷ್ಟಿಯಲ್ಲಿ ಆತ್ಮೀಕವಾದ ಬಿರುಗಾಳಿ ಇದೆ. ನಾವು ಯೇಸು ಕ್ರಿಸ್ತನ ಜೊತೆಯಲ್ಲಿರುವುದಾದರೆ ಬಿರುಗಾಳಿ ನಿಲ್ಲುತ್ತದೆ, ಆತನು ನಮ್ಮನ್ನು ದಾಟಿಸುತ್ತಾನೆ. ಅನಂತ ಸ್ತುತಿಗೀತ ಹಾಡಿಕೊಂಡಾಡುವೆ ಯೇಸುವೆ, ಹಲ್ಲೆಲೂಯ ಹಾಡುವೆ ಸ್ವಾಮಿ. ಜೀವಿತ ಕಾಲದಿ ನಿನ್ನನ್ನು ಸ್ಮರಿಸುವೆ ಯೇಸುವೆ, ಮುಂದೆ ಮುಂದೆ ನಡೆಸು ನಿ ಸ್ವಾಮಿ. ಅನಂತ ಸ್ತುತಿಗೀತ ಹಾಡಿಕೊಂಡಾಡುವೆ ಯೇಸುವೆ, ಹಲ್ಲೆಲೂಯ ಹಾಡುವೆ ಸ್ವಾಮಿ. ಜೀವಿತ ಕಾಲದಿ ನಿನ್ನನ್ನು ಸ್ಮರಿಸುವೆ ಯೇಸುವೆ, ಮುಂದೆ ಮುಂದೆ ನಡೆಸು ನಿ ಸ್ವಾಮಿ. ಸ್ತುತಿಗೀತ ಹಾಡಿಕೊಂಡಾಡುವೆ ಯೇಸುವೆ, ಹಲ್ಲೆಲೂಯ ಹಾಡುವೆ ಸ್ವಾಮಿ. ಜೀವಿತ ಕಾಲದಿ ನಿನ್ನನ್ನು ಸ್ಮರಿಸುವೆ ಯೇಸುವೆ, ಮುಂದೆ ಮುಂದೆ ನಡೆಸು ನಿ ಸ್ವಾಮಿ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ತುಂಬು ಹೃದಯದ ವಂದನೆಗಳು. ದೇವರು ಎಲ್ಲ ಸ್ಥಿತಿಯನ್ನು ಹತೋಟಿಯಲ್ಲಿ ಇಟ್ಟುಕೊಂಡಿದ್ದಾನೆ. ಆತನು ಪ್ರಾರ್ಥನೆಗೆ ಉತ್ತರ ಕೊಡುತ್ತಾನೆ. ಮಹಾಪರಿಶುದ್ಧ ಸ್ಥಾನ ಅಂದರೇನು? ದೇವರ ಕರುಣೆಯ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳಲು ನೀವು ಬಯಸುವುದಾದರೆ ಇಂದಿನ ಕಾರ್ಯಕ್ರಮವನ್ನು ಆರಂಭದಿಂದ ಕೊನೆಯವರೆಗೂ ವೀಕ್ಷಿಸಿರಿ. ತಪ್ಪದೇ ಕರೆ ಮಾಡಿರಿ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಶಿಷ್ಟನ ನಂಬಿಕೆಗೆ ಆನಂದವು ಫಲ, ದುಷ್ಟನ ನಿರೀಕ್ಷೆ ನಿಷ್ಫಲ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರೀತಿಯುಳ್ಳ ದೇವಜನರೇ, ಕೀರ್ತನೆಗಳು ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗೋಣ. ನಿಜವಾದ ಪ್ರಾರ್ಥನೆಯ ಘೋಷಣೆ ಎಂಬ ವಿಚಾರವನ್ನು ನೋಡೋಣ. ಕೀರ್ತನೆ 27:7ನೇ ವಚನ ಹೀಗೆ ಹೇಳುತ್ತದೆ: ಯೆಹೋವನೇ, ನಿನಗೆ ಗಟ್ಟಿಯಾಗಿ ಮೊರೆಯಿಡುತ್ತೇನೆ, ನನ್ನನ್ನು ಕರುಣಿಸಿ ಸದುತ್ತರವನ್ನು ದಯಪಾಲಿಸು ಎಂಬುದಾಗಿ. ಪ್ರಿಯರೇ, ಆ ಗುಪ್ತ ಸ್ಥಳದಲ್ಲಿ ಕೃಪೆ ಸಿಗುತ್ತಿತ್ತು. ದೇವರ ಕೃಪೆಯನ್ನು ನಾವು ಪಡೆಯಬಹುದಾದ ಆ ಗುಪ್ತ ಸ್ಥಳವನ್ನು ದೇವರು ನಮಗಾಗಿ ಸಿದ್ಧ ಮಾಡಿದ್ದಾನೆ. ಕೀರ್ತನೆ 27:8ನೇ ವಚನ ಹೀಗೆ ಹೇಳುತ್ತದೆ: ನನ್ನ ಸಾನ್ನಿಧ್ಯಕ್ಕೆ ಬಾ ಎಂಬ ನಿನ್ನ ಮಾತಿಗೆ ನಾನು, ಯೆಹೋವನೇ, ನಿನ್ನ ಸಾನ್ನಿಧ್ಯಕ್ಕೆ ಬರಲೇ ಬರುವೆನು ಎಂದು ಉತ್ತರ ಕೊಟ್ಟೆನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದಾವೀದನು ದೇವರ ಬಾಯಿಂದ ಆಮಂತ್ರಣವನ್ನು ಹೇಳಿಸುತ್ತಾನೆ. ದೇವರು ನನ್ನ ಸನ್ನಿಧಿಗೆ ಬಾ ಎಂದು ಹೇಳಿದಾಗ ದಾವೀದನು ಹೇಳುತ್ತಾನೆ, ನಾನು ಈಗಾಗಲೇ ಸ್ಪಂದಿಸಿದ್ದೇನೆ ಎಂದು. ನನ್ನ ಹೃದಯವು ನಿನಗೆ, ಕರ್ತನೇ, ನಿನ್ನ ಮುಖವನ್ನೇ ಹುಡುಕುತ್ತೇನೆ ಎಂದು ಹೇಳಿದೆ. ಪ್ರಿಯ ಸ್ನೇಹಿತನೇ, ದೇವರು ನಿನಗಾಗಿ ಆಶಿಸುತ್ತಿದ್ದಾನೆ.
ನೀನು ಅದಕ್ಕೆ ಸ್ಪಂದಿಸುತ್ತೀಯ? ಪ್ರೀತಿಯನ್ನು ಪ್ರಕಟಿಸದಿರುವವನೊಂದಿಗೆ ಜೀವಿಸುವುದು ಬಹಳ ಕಷ್ಟ. ಮದುವೆ ಎಂದರೆ ಸ್ತ್ರೀಗೆ ಜೀವನದ ಆಧಾರ. ಪುರುಷನಿಗೊಬ್ಬಾಕೆ ಅಡುಗೆಯವಳು ದೊರಕುವ ವ್ಯವಸ್ಥೆಯಲ್ಲ. ಮದುವೆ ಎಂದರೆ ಒಂದು ಪ್ರೀತಿಯ ಸಂಬಂಧವಾಗಿದೆ. ಹಾಗಿಲ್ಲದಿದ್ದರೆ ಅದರಲ್ಲಿ ಅರ್ಥವೇ ಇಲ್ಲ. ಪ್ರಿಯರೇ, ದೇವರೊಂದಿಗಿನ ನಮ್ಮ ಸಂಬಂಧವೂ ಹಾಗೆಯೇ ಇರತಕ್ಕದ್ದು. ದೇವರು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದಾಗ ದಾವೀದನು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳಿ ಸ್ಪಂದಿಸಿದನು. ದೇವರು ನಾನು ನಿನ್ನೊಂದಿಗೆ ಸಂಬಂಧವಿರಿಸಲು ಬಯಸುತ್ತೇನೆ ಎಂದಾಗ ದಾವೀದನು ನಾನು ನಿನ್ನೊಂದಿಗೆ ಅನ್ಯೋನ್ಯತೆಯಲ್ಲಿರಲು ಬಯಸುತ್ತೇನೆ ಎಂದು ಹೇಳಿದನು. ಮುಂದಕ್ಕೆ ನೋಡೋಣ. ಕೀರ್ತನೆ 27:9 ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ನನಗೆ ವಿಮುಖನಾಗಿರಬೇಡ, ನಿನ್ನ ಸೇವಕನನ್ನು ಕೋಪದಿಂದ ತಳ್ಳಬೇಡ. ನೀನೇ ನನಗೆ ಸಹಾಯಕನಾಗಿದೆಯಲ್ಲವೇ? ನನ್ನನ್ನು ರಕ್ಷಿಸಿದ ದೇವರೇ, ಕೈ ಬಿಡಬೇಡ, ತೊರೆದು ಬಿಡಬೇಡ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಾವೀದನು ಪಾಪ ಮಾಡಿದಾಗ ದೇವರು ತನ್ನ ಮುಖವನ್ನು ಮರೆ ಮಾಡುವುದೆಂದರೆ ಏನೆಂದು ತಿಳಿದನು. ಅವನು ದೇವರೊಂದಿಗಿನ ಅನ್ಯೋನ್ಯತೆಯನ್ನು ಕಳಕೊಂಡನು, ಸಂತೋಷವನ್ನು ಕಳಕೊಂಡನು. ನನ್ನ ರಕ್ಷಣೆಯ ಆನಂದವನ್ನು ಪುನಃ ಸ್ಥಾಪಿಸು ಎಂದು ಬೇಡಿಕೊಂಡನು. ಕೀರ್ತನೆ 27:10 ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ವಚನವನ್ನು ಅನೇಕರು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಇದಕ್ಕೆ ಕಾರಣವೇನೆಂದರೆ ದಾವೀದನ ತಂದೆ ತಾಯಿಗಳು ಅವನನ್ನು ತೊರೆದು ಬಿಟ್ಟಿರಲಿಲ್ಲ. ಆದರೆ ದಾವೀದನ ಮಾತಿನ ಅರ್ಥ ಇದಲ್ಲವೆಂದು ಭಾವಿಸುತ್ತೇನೆ. ಈ ಮಾತು ನನ್ನ ತಂದೆ ತಾಯಿಗಳು ತೊರೆದು ಬಿಡುವಾಗ ಎಂಬುದಾಗಿದೆ. ಇದರ ನಿಜವಾದ ಭಾಷಾಂತರ ಹೀಗಿರಬೇಕಿತ್ತು: ಒಂದು ವೇಳೆ ನನ್ನ ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಡುತ್ತಿದ್ದರೆ ಕರ್ತನು ನನ್ನನ್ನು ಸೇರಿಸಿಕೊಳ್ಳುತ್ತಿದ್ದನು ಎಂಬುದಾಗಿ. ಸತ್ಯವೇದದ ಹೊಸ ಭಾಷಾಂತರಕಾರರು ಇದನ್ನು ಗಮನಿಸಿದರೆ ಒಳ್ಳೆಯದು. ಪ್ರಿಯ ಮಿತ್ರನೇ, ನಿನ್ನ ತಂದೆ ತಾಯಿಗಳು ನಿನ್ನನ್ನು ತೊರೆದಿರಲಿಕ್ಕಿಲ್ಲ. ಆದರೆ ಒಂದು ವೇಳೆ ಹಾಗೆ ಮಾಡಿದರೆ ಕರ್ತನು ನಿನ್ನನ್ನು ಸೇರಿಸಿಕೊಳ್ಳುತ್ತಾನೆ. ಒಬ್ಬ ಅತೀ ಬುದ್ಧಿವಂತನು ಹೀಗಂದಿದ್ದಾನೆ: ನನ್ನ ತಂದೆ ತಾಯಿಗಳು ನನ್ನನ್ನು ಬಿಟ್ಟಾಗ ಸಂಘ ಸಂಸ್ಥೆಯವರು ನನ್ನನ್ನು ಸೇರಿಸಿಕೊಳ್ಳುತ್ತಾರೆ ಎಂದು. ಪ್ರಿಯರೇ, ಅನೇಕ ತಂದೆ ತಾಯಿಗಳು ತಮ್ಮ ಮಕ್ಕಳ ಪಾಲನೆಯ ಜವಾಬ್ದಾರಿಯನ್ನು ಸಂಘ ಸಂಸ್ಥೆಗಳಿಗೆ, ಸಭೆಗಳಿಗೆ ಬಿಟ್ಟುಕೊಟ್ಟಿರುತ್ತಾರೆ. ಪ್ರಿಯ ಸ್ನೇಹಿತನೇ, ನೀನು ಒಂದು ಉತ್ತಮ ಸಭೆಯ ಸದಸ್ಯನಾದರೂ ನಿನ್ನ ಮಕ್ಕಳು ನಿನ್ನವರಾಗಿರುತ್ತಾರೆ. ಅವರನ್ನು ಕರ್ತನ ಬಳಿಗೆ ನಡೆಸುವ ಜವಾಬ್ದಾರಿ ನಿನ್ನದು, ಭಾನುವಾರ ಶಾಲಾ ಶಿಕ್ಷಕರದ್ದಲ್ಲ. ನೀನು ಅವರಿಗೆ, ಅಂದರೆ ನಿನ್ನ ಮಕ್ಕಳಿಗೆ ನಿನ್ನ ಸಮಯವನ್ನು ಕೊಡತಕ್ಕದ್ದು. ಕೀರ್ತನೆ 27:11 ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರುತ್ತದೆ: ಯೆಹೋವನೇ, ನಿನ್ನ ಮಾರ್ಗವನ್ನು ನನಗೆ ಬೋಧಿಸು. ಹೊಂಚು ಹಾಕಿರುವವರಿಗೆ ಸಿಕ್ಕದ ಹಾಗೆ ನನ್ನನ್ನು ಸಮವಾದ ದಾರಿಯಲ್ಲಿ ನಡೆಸು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ವೈರಿ ಎದುರು ನನಗೆ ಒಳ್ಳೆಯ ಸಾಕ್ಷಿ ಇರಬೇಕೆಂದು ಬಯಸುತ್ತೇನೆ. ಇಲ್ಲವಾದರೆ ಅವನು ನನ್ನನ್ನು ಟೀಕಿಸುತ್ತಾನೆ. ಕರ್ತನೇ, ನೀನು ನನ್ನ ಮೇಲೆ ಗಮನವಿಡು. ನಿನಗೆ ನಾನು ಮುಜುಗರ ಉಂಟು ಮಾಡದಂತೆ ಕಾಪಾಡು ಎಂದು ದಾವೀದನು ಹೇಳುತ್ತಿದ್ದಾನೆ. ಕೀರ್ತನೆ 27:12 ವಚನ ಹೀಗೆ ಹೇಳುತ್ತದೆ: ಸುಳ್ಳು ಸಾಕ್ಷಿಗಳೂ ಬೆದರಿಸುವವರು ನನಗೆ ವಿರೋಧವಾಗಿ ಎದ್ದಿದ್ದಾರೆ. ಇಂಥ ವೈರಿಗಳ ವಶಕ್ಕೆ ನನ್ನನ್ನು ಕೊಡಬೇಡ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾನು ಬೆಳೆದು ಬಂದ ಸಭೆ ಈಗ ಉದಾರತಾವಾದಕ್ಕೆ ತಿರುಗಿದೆ. ಸಭಾಮಂಡಲಿಗಳ ಅಧೀನದಲ್ಲಿ ಕೆಲಸ ಮಾಡಬೇಕಾಗಿರುವ ಅನೇಕ ಸಭಾಪಾಲಕರ ಕುರಿತು ನನಗೆ ಅನುಕಂಪವಿದೆ. ಅವರು ದಾವೀದನು ಪ್ರಾರ್ಥಿಸಿದಂತೆ ಪ್ರಾರ್ಥಿಸಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ನನ್ನ ವೈರಿಗಳ ವಶಕ್ಕೆ ನನ್ನನ್ನು ಕೊಡಬೇಡ. ಅವರು ನನ್ನನ್ನು ಕೆಡವಿ ನನ್ನ ಮೇಲೆ ಸವಾರಿ ಮಾಡದಂತೆ ಮಾಡು ಎಂಬುದಾಗಿ. ಪ್ರಿಯರೇ, ದೇವರು ಇಂತಹ ಪ್ರಾರ್ಥನೆಯನ್ನು ಕೇಳುತ್ತಾನೆ. ಮುಂದಕ್ಕೆ ನಾವು ಪ್ರಾರ್ಥನೆಗೆ ಉತ್ತರ ದೊರಕಿದ್ದು ಎಂಬ ವಿಚಾರವನ್ನು ನೋಡೋಣ. ಕೀರ್ತನೆ 27:13 ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಜೀವಲೋಕದಲ್ಲಿಯೇ ಯೆಹೋವನ ದಯೆಯನ್ನು ಅನುಭವಿಸುವೆನೆಂದು ದೃಢವಾಗಿ ನಂಬಿದ್ದೇನೆ ಎಂಬುದಾಗಿ. ಪ್ರಿಯರೇ, ಲೋಕದಲ್ಲಿ ಈಗಲೂ ದೇವರ ಒಳ್ಳೆಯತನವನ್ನು ನೋಡುತ್ತೇವೆ. ಆತನೆಷ್ಟು ಅದ್ಭುತನು! ದೇವರಿಗೆ ಮಹಿಮೆಯಾಗಲಿ. ಕೀರ್ತನೆ 27:14 ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು, ನಿನ್ನ ಹೃದಯವು ಧೈರ್ಯದಿಂದಿರಲಿ, ಯೆಹೋವನನ್ನು ನಿರೀಕ್ಷಿಸಿಕೊಂಡೇ ಇರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ವಿಶ್ವಾಸಿಗಳಲ್ಲಿ ಇಂದು ತುಂಬ ಹೃದಯದ ತೊಂದರೆಗಳಿರುತ್ತವೆ.
ಅದಕ್ಕೆ ಕುಗ್ಗಿದ ಹೃದಯ ಎಂದು ಹೆಸರು, ಹೇಡಿಯ ಹೃದಯ ಎಂದೂ ಕರೆಯಬಹುದು. ನಮ್ಮೆಲ್ಲರಲ್ಲಿಯೂ ಇದು ಸ್ವಲ್ಪಾಂಶವಿರುತ್ತದೆ. ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು. ಪ್ರಿಯರೇ, ನಾವು ಹಾಗೆ ಮಾಡುವಾಗ ಆತನು ನಮ್ಮನ್ನು ಬಲಪಡಿಸುತ್ತಾನೆ. ಆತನು ನಿಜವಾಗಿಯೂ ಶ್ರೇಷ್ಠ ಹೃದಯ ತಜ್ಞನಾಗಿದ್ದಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು 28ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಮುಖ್ಯ ಪ್ರಸ್ತಾಪ ಕಷ್ಟದ ಸಮಯದಲ್ಲಿ ಕೂಗು ಎಂಬುದಾಗಿದೆ. ಈ ಅದ್ಭುತವಾದ ಚಿಕ್ಕ ಕೀರ್ತನೆಯಲ್ಲಿ ಒಂದು ಕೂಗು ಇದೆ. ದಾವೀದನು ತೊಂದರೆಗೆ ಸಿಕ್ಕಿಕೊಂಡಿದ್ದಾನೆ. ಇದು ಸಂಕಟಕಾಲದ ಇಸ್ರಾಯೇಲ್ಯರ ಚಿತ್ರಣವೂ ಆಗಿದೆ. ತನಗೆ ಬರುತ್ತದೆಂದು ಅವನು ನಂಬಿರುವ ಬಿಡುಗಡೆಗಾಗಿ, ವೈರಿಗಳಿಗಾಗುವ ದಂಡನೆಗಾಗಿ ಮಾಡುವ ಪ್ರಾರ್ಥನೆ. ಈ ಕೀರ್ತನೆಯು ಮುಂದಿನ ಕೀರ್ತನೆಗೆ ಮುನ್ನುಡಿಯಂತಿದೆ. ಕೀರ್ತನೆ 28 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಯೆಹೋವನೇ, ನನ್ನ ಶರಣನೆ, ನಿನಗೆ ಮೊರೆಯಿಡುತ್ತೇನೆ, ಕೇಳದೆ ಇರಬೇಡ. ನೀನು ಕಿವಿಗೊಡದೆ ಹೋದರೆ ನಾನು ಸತ್ತವರಿಗೆ ಸಮಾನನಾಗುವೆನಲ್ಲವೇ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲ್ಯರಿಗೆ ಬಂಡೆ ಎಂದರೆ ಗೊತ್ತು. ಮೋಶೆ ಹೇಳಿದಂತೆ ಇಸ್ರಾಯೇಲ್ಯರು ಆ ಬಂಡೆಯನ್ನು ತಿರಸ್ಕರಿಸಿದರು. ಈಗಿನ ವಿಶ್ವಾಸಿಗೂ ಈ ಬಂಡೆ ಎಂದರೇನೆಂದು ಗೊತ್ತು. ಅಪೊಸ್ತಲನಾದ ಪೌಲನು ಹೀಗೆ ಬರೆದಿದ್ದಾನೆ. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 3ನೇ ಅಧ್ಯಾಯ 11ನೇ ವಚನದಲ್ಲಿ, ಹಾಕಿರುವ ಅಸ್ತಿವಾರವು ಯೇಸು ಕ್ರಿಸ್ತನೇ. ಆ ಅಸ್ತಿವಾರವನ್ನಲ್ಲದೆ ಮತ್ತೊಂದು ಅಸ್ತಿವಾರವನ್ನು ಯಾರೂ ಹಾಕಲಾರರಷ್ಟೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕೀರ್ತನೆ 28 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನೀನು ವಾಸಿಸುವ ಮಹಾಪರಿಶುದ್ಧ ಸ್ಥಾನದ ಕಡೆಗೆ ನಾನು ಕೈಯೆತ್ತಿಕೊಂಡು ಮೊರೆಯಿಡುತ್ತೇನಲ್ಲ, ನನ್ನ ವಿಜ್ಞಾಪನೆಯನ್ನು ಲಾಲಿಸು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮಹಾಪರಿಶುದ್ಧ ಸ್ಥಾನ ಅಂದರೆ ಕೃಪಾಸನ. ಅದು ಗುಡಾರದಲ್ಲಿರುತ್ತದೆ. ಕ್ರಿಸ್ತನು ನಮಗೆ ಒದಗಿಸಿದ ಕೃಪಾಸನವನ್ನು ನಾನು ನೀನು ಆತುಕೊಳ್ಳಬೇಕಾಗಿದೆ. ಕೀರ್ತನೆ 28 6ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಯೆಹೋವನು ನಿನ್ನ ವಿಜ್ಞಾಪನೆಗಳನ್ನು ಕೇಳಿದ್ದಾನೆ, ಆತನಿಗೆ ಸ್ತೋತ್ರವಾಗಲಿ ಎಂಬುದಾಗಿ. ಪ್ರಿಯರೇ, ದೇವರು ಪ್ರಾರ್ಥನೆ ಕೇಳುತ್ತಾನೆ, ಉತ್ತರ ಕೊಡುತ್ತಾನೆ. ಇದರಿಂದಾಗಿ ದಾವೀದನು ಹೀಗೆ ಹೇಳುತ್ತಾನೆ. ಕೀರ್ತನೆ 28 7ನೇ ವಚನದಿಂದ 9ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನು ನನಗೆ ಬಲವೂ ಗುರಾಣಿಯೂ ಆಗಿದ್ದಾನೆ. ನಾನು ಆತನಲ್ಲಿ ಭರವಸವಿಟ್ಟೆನು. ನನಗೆ ಸಹಾಯವೂ ಉಂಟಾಯಿತು. ಆದ ಕಾರಣ ನನ್ನ ಹೃದಯವು ಹರ್ಷಿಸುವುದು. ಕೀರ್ತನಾರೂಪವಾಗಿ ಆತನನ್ನು ಸ್ತುತಿಸುವೆನು. ಯೆಹೋವನು ತನ್ನ ಜನರಿಗೆ ಬಲವೂ ತಾನು ಅಭಿಷೇಕಿಸಿದವನಿಗೆ ಆಶ್ರಯ ದುರ್ಗವೂ ಆಗಿದ್ದಾನೆ. ಯೆಹೋವನೇ, ನಿನ್ನ ಜನರನ್ನು ರಕ್ಷಿಸು. ನಿನ್ನ ಸ್ವಕೀಯ ಪ್ರಜೆಯನ್ನು ಆಶೀರ್ವದಿಸು. ಅವರನ್ನು ಯಾವಾಗಲೂ ಪರಿಪಾಲಿಸುತ್ತಾ ಆಧಾರವಾಗಿರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರು ಶಕ್ತಿಯಾಗಿದ್ದಾನೆ. ಆತನು ಬಲಶಾಲಿಯೂ ರಕ್ಷಣೆಯ ಗುರಾಣಿಯೂ. ಆತನು ರಕ್ಷಣೆಯೂ ಕಾವಲೂ ಆಗಿದ್ದಾನೆ. ನೀನು ಕೇಳಬಹುದು, ಆತನು ನನ್ನ ಬಲವೋ ನನ್ನ ರಕ್ಷಣೆಯೋ ಎಂದು. ನೀನು ಆತನನ್ನು ನಂಬುವುದಾದರೆ ಅದು ಹೌದು. ನೀನು ದೇವರನ್ನು ನಂಬುವುದಾದರೆ ಆತನು ನಿನಗೆ ಸಹಾಯ ಮಾಡುತ್ತಾನೆ. ನಿನ್ನ ಪ್ರಾರ್ಥನೆಯನ್ನು ಕೇಳಿ ಉತ್ತರ ಕೊಡುತ್ತಾನೆ. ಪ್ರಿಯರೇ, ಆತನು ಪ್ರಾರ್ಥನೆಗೆ ಉತ್ತರ ಕೊಟ್ಟಾಗ ಏನಾಗುತ್ತದೆ? ಕೀರ್ತನೆಯೊಂದಿಗೆ ಆತನನ್ನು ಸ್ತುತಿಸುವೆನು ಎಂಬುದಾಗುತ್ತದೆ. ಆತನು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟಾಗ ಆತನನ್ನು ಸ್ತುತಿಸುವುದನ್ನು ಮರೆಯದಿರೋಣ. ಕರ್ತನಲ್ಲಿ ಪ್ರಿಯರೇ, ಆತನು ತಾನು ಅಭಿಷೇಕಿಸಿದವನಿಗೆ ಆಶ್ರಯ ದುರ್ಗವೂ ಆಗಿದ್ದಾನೆ ಎಂಬುದಾಗಿ ನೋಡುವಾಗ, ಅಭಿಷೇಕಿಸಿದವನು ಅಂದರೆ ಮೆಸ್ಸಿಯನು. ಈತನನ್ನು ಕೀರ್ತನೆಗಳಲ್ಲಿ ಬರಲಿರುವ ಇಸ್ರಾಯೇಲ್ಯರ ವಿಮೋಚಕನೆಂದು ಹೇಳಿಯದೆ ಈ ಬೇಡಿಕೆಯೊಂದಿಗೆ ಆತನು ಮುಗಿಸುತ್ತಾನೆ, ಅಂದರೆ ನಿನ್ನ ಜನರನ್ನು ರಕ್ಷಿಸು ಎಂದು. ಇನ್ನೊಂದು ಭಾಷಾಂತರದಲ್ಲಿ ನಿನ್ನ ಜನರನ್ನು ಮೇಯಿಸು ಎಂದಿದೆ. ಪ್ರಿಯರೇ, ಅಭಿಷಿಕ್ತನು ಅವರ ಕುರುಬನಾಗಿದ್ದು ಆತನು ಬಂದಾಗ ಅವರನ್ನು ಶಾಶ್ವತವಾಗಿ ಮೇಲಕ್ಕೆತ್ತುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 29ನೇ ಕೀರ್ತನೆಯನ್ನು ಅಧ್ಯಯನ ಮಾಡಲಿದ್ದೇವೆ. ಅದರ ಮುಖ್ಯ ಪ್ರಸ್ತಾಪ ಗುಡುಗು ಮಿಂಚಿನ ಬಿರುಗಾಳಿಯಲ್ಲಿ ಕರ್ತನ ಸ್ವರ ಎಂಬುದಾಗಿದೆ. ಪ್ರಿಯರೇ, ಈ ಕೀರ್ತನೆಯು ಪ್ರಕೃತಿ ಸಂಬಂಧವಾದದ್ದಾಗಿದೆ. ಪ್ರಕೃತಿ ಕೀರ್ತನೆಗಳಲ್ಲಿ ಇದೇ ಮೊದಲನೆಯದಲ್ಲ. 8ನೇ ಕೀರ್ತನೆ ಕೂಡ ಇದೇ ವರ್ಗದ್ದು. ಪ್ರಿಯ ಸ್ನೇಹಿತನೇ, ಬಿರುಗಾಳಿಯಲ್ಲಿ ನಿನಗೆ ಭಯ ಉಂಟಾಗುವುದಾದರೆ ಇತರ ವಿಷಯಗಳಲ್ಲಿ ಧೈರ್ಯ ಪಡೆಯುವ ಬದಲು ಈ ಅದ್ಭುತವಾದ ಕೀರ್ತನೆಯನ್ನು ಓದು.
ಬಿರುಗಾಳಿಯ ಸಮಯದಲ್ಲಿ ಅದರಲ್ಲಿ ನನಗೊಂದು ಸಂದೇಶವಿದೆ. ಪ್ರೀತಿಯುಳ್ಳ ದೇವಜನರೇ, ಈ 29ನೇ ಕೀರ್ತನೆಯು ಇಬ್ರಿಯ ಕವಿತೆಯಲ್ಲಿನ ಗೀತೆಯಾಗಿದೆ. ಇಬ್ರಿಯ ಕವಿತೆಗಳಲ್ಲಿ ಪ್ರಾಸಬದ್ಧತೆ ಇರುವುದಿಲ್ಲ. ನಾವು ಪದ್ಯಗಳ ಕುರಿತು ನೆನೆಸುವಾಗ ಪ್ರಾಸವನ್ನು ನಿರೀಕ್ಷಿಸುತ್ತೇವೆ. ಒಂದೇ ವಿಧವಾದ ಅಂತ್ಯಪದಗಳು ನಮಗೆ ಇಷ್ಟವಾಗುತ್ತದೆ. ಆಂಗ್ಲ ಭಾಷೆಯಲ್ಲಿ ಇಂಥ ಉದಾಹರಣೆಗಳು ತುಂಬ ದೊರಕುತ್ತವೆ. ಇಬ್ರಿಯ ಕವಿತೆಗಳು ಸಮಾನತೆಯ ವೈಶಿಷ್ಟ್ಯವನ್ನು ಹೊಂದಿವೆ, ಅಂದರೆ ಒಂದೇ ವಿಚಾರವನ್ನು ಬೇರೆ ಬೇರೆ ರೀತಿಯಾಗಿ ವರ್ಣಿಸುವಂತಹದು. ಕರ್ತನಲ್ಲಿ ಪ್ರಿಯರೇ, ಈ ಕೀರ್ತನೆಯಲ್ಲಿ ಬಿರುಗಾಳಿಯ ಬೀಸುವಿಕೆಯ ಮಹತ್ತನ್ನು ವರ್ಣಿಸಲಾಗಿದೆ. ಒಂದು ರೀತಿಯಲ್ಲಿ ವಿಜಯದ ಸ್ವರವಿದೆ, ಪ್ರಭಾವಪೂರಿತ ಬೀಸುವಿಕೆ, ಧೈರ್ಯದ ಹೆಚ್ಚಳವಿದೆ. ಮೊದಲ 2 ವಚನಗಳು ಮುನ್ನುಡಿಯಾಗಿವೆ. 1 ಮತ್ತು 2ನೇ ವಚನ, ದೇವದೂತರುಗಳಿರ ಪರಮ ಪ್ರಭಾವವು ಯೆಹೋವನದೇ ಯೆಹೋವನದೇ ಎಂದು ಹೇಳಿ ಕೊಂಡಾಡಿರಿ. ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ. ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ಅಡ್ಡಬೀಳಿರಿ ಎಂಬುದಾಗಿ. ಪ್ರಿಯರೇ, ದಾವೀದನು ನಮ್ಮ ಆಲೋಚನೆಗಳನ್ನು ಉನ್ನತ ಮಟ್ಟಕ್ಕೆ ಏರಿಸುತ್ತಾನೆ. ಹಿನ್ನುಡಿಯು ಕೊನೆಯ 2 ವಚನಗಳಾಗಿವೆ, ಅಂದರೆ ವಚನ 10-11. ಅಲ್ಲಿ ಹೀಗಿದೆ: ಯೆಹೋವನು ಜಲಪ್ರಳಯದಲ್ಲಿ ಆಸೀನನಾಗಿದ್ದನು, ಆತನು ಸದಾಕಾಲವೂ ಅರಸನಾಗಿ ಕೂತಿರುವನು. ಯೆಹೋವನು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸುವನು, ಆತನು ತನ್ನ ಪ್ರಜೆಗೆ ಸುಕ್ಷೇಮವನ್ನು ದಯಪಾಲಿಸುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಬಿರುಗಾಳಿಯು ತನ್ನ ಘೋರತ್ವದೊಡನೆ ಭೂಮಿಯ ಮೇಲೆಲ್ಲ ಬೀಸಿತು, ಆದರೆ ಯೆಹೋವನು ಇನ್ನೂ ನಿಯಂತ್ರಣದಲ್ಲಿದ್ದಾನೆ. ಪ್ರಿಯರೇ, ನಮ್ಮ ಜೀವಿತದ ಬಿರುಗಾಳಿಗಳಲ್ಲಿಯೂ ಆತನು ನಿಯಂತ್ರಣದಲ್ಲಿರುತ್ತಾನೆ. ಈ ಕೀರ್ತನೆಯನ್ನು ವಿವರವಾಗಿ ಧ್ಯಾನಿಸುವ ಮೊದಲು ಇದರ ಪ್ರಸ್ತಾಪದ ಕುರಿತು ಕೆಲವು ಮಾತುಗಳು. ಇದು 3-10 ವಚನಗಳಲ್ಲಿ ತಿಳಿಸಲ್ಪಟ್ಟಿದೆ. ಪ್ರಿಯರೇ, ಕರ್ತನ ಧ್ವನಿಯ ಕುರಿತು 7 ಬಾರಿ ತಿಳಿಸಲ್ಪಟ್ಟಿದೆ. ಈ ಕೀರ್ತನೆಯ ಪರಿಸರವನ್ನು ಗಮನಿಸಿರಿ. ದಾವೀದನು ಇದನ್ನು ಬರೆದನು. ಅವನು ಹೊರಗೆ ಸಂಚರಿಸುವನಾಗಿದ್ದಾನೆ. ಒಂದು ಕಚೇರಿಗೆ ಸೀಮಿತನಾಗಿರಲಿಲ್ಲ, ಸಿಂಹಾಸನಕ್ಕೂ ಅಂಟಿಕೊಂಡವನಲ್ಲ. ಆದರೂ ಈ ಬಿರುಗಾಳಿ ಬೀಸುವಾಗ ಅವನು ಹೊರಗಿರಲಿಲ್ಲ. ಅಂದವಾದ ಪಟ್ಟಣವಾದ ಯೆರೂಸಲೇಮಿನಲ್ಲಿದ್ದನು. ಎತ್ತರದ ಸ್ಥಳವಾದ ಚಿಯೋನ್ ಪರ್ವತದ ಮೇಲೆ ಕಟ್ಟಲ್ಪಟ್ಟ ತನ್ನ ದೇವದಾರುವಿನ ಅರಮನೆಯಲ್ಲಿದ್ದಾನೆ. ಅಲ್ಲಿಂದ ಇಡೀ ದೇಶವನ್ನು ಕೂಡ ನೋಡಬಹುದಾಗಿತ್ತು. ಈಶಾನ್ಯಕ್ಕೆ ತಿರುಗಿದರೆ ಮೋಡಗಳು ಬೀಸುವುದಕ್ಕೆ ಆರಂಭವಾಗುವುದು ಕಾಣುತ್ತಿತ್ತು. ನಮ್ಮಲ್ಲಿ ಹೆಚ್ಚಿನವರಿಗೆ ಇಸ್ರಾಯೇಲ್ ದೇಶದ ಭೌಗೋಳಿಕ ಸನ್ನಿವೇಶ ತಿಳಿದಿರಬಹುದೆಂದು ನೆನೆಸುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನೋಡೋಣ. ಮುನ್ನುಡಿ ಎಂಬ ವಿಚಾರವನ್ನು ಕೀರ್ತನೆ 29 ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ದೇವದೂತರುಗಳಿರ ಪರಮ ಪ್ರಭಾವವು ಯೆಹೋವನದೇ ಯೆಹೋವನದೇ ಎಂದು ಹೇಳಿ ಕೊಂಡಾಡಿರಿ. ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ. ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ಅಡ್ಡಬೀಳಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಬಲಶಾಲಿಗಳೇ ಎಂದು ಸಂಬೋಧಿಸಿರುವುದನ್ನು ಗಮನಿಸಿರಿ. ಈ ಲೋಕದ ಬಲಶಾಲಿಗಳನ್ನು ಸಂಬೋಧಿಸಿ ಆತನು ಹೇಳುತ್ತಿದ್ದಾನೆ, ದೇವರಿಗೆ ಘನವನ್ನು ಸಲ್ಲಿಸಬೇಕೆಂದು, ಮೆಸ್ಸಿಯನ ರಾಜ್ಯ ಆಡಳಿತಕ್ಕೆ ತಮ್ಮನ್ನು ಒಪ್ಪಿಸಬೇಕೆಂದು ಹೇಳುತ್ತಾನೆ. ಮುಖ್ಯ ಪ್ರಸ್ತಾಪ ನೋಡುವಾಗ ಈಗ ನಾವು ಈ ಕೀರ್ತನೆಯ ಪ್ರಸ್ತಾಪವನ್ನು ಗಮನಿಸೋಣ. ಚಂಡಮಾರುತವು ಇಡೀ ದೇಶದ ಮೇಲೆಯೇ ಬೀಸುತ್ತದೆ. ಇಲ್ಲಿ 3 ಚರಣಗಳಿವೆ. ಕೀರ್ತನೆ 29 3 ಮತ್ತು 4ನೇ ವಚನ ಹೀಗೆ ಹೇಳುತ್ತದೆ: ಯೆಹೋವನ ಮಹಾಧ್ವನಿಯು ಮೇಘಮಂಡಲದಲ್ಲಿ ಕೇಳಿಸುತ್ತದೆ, ಪ್ರಭಾವ ಸ್ವರೂಪನಾದ ದೇವರು ಗುಡುಗುತ್ತಾನೆ. ಯೆಹೋವನು ಆಕಾಶದ ಜಲರಾಶಿಗಳ ಮೇಲೆ ಇದ್ದಾನೆ. ಯೆಹೋವನ ಧ್ವನಿಯು ಎಷ್ಟೋ ಬಲವುಳ್ಳದ್ದು, ಎಷ್ಟೋ ಗಂಭೀರವಾದದ್ದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಬಿರುಗಾಳಿಯ ಪ್ರಾರಂಭ. ವಾಯುವ್ಯ ಭಾಗದಲ್ಲಿ ದೂರದಲ್ಲಿ ಗುಡುಗು ಮಿಂಚುಗಳಾಗುತ್ತವೆ. ಬಿರುಗಾಳಿ ಬಲವಾಗುತ್ತಿದೆ. ಈ ಬಿರುಗಾಳಿ ಯೆರೂಸಲೇಮಿನ ಕಡೆಗೆ ಸಾಗುತ್ತಿದೆ. ಗುಡುಗು ಯೆಹೋವನ ಧ್ವನಿಯೇ ಆಗಿದೆ. ಅರಮನೆಯಿಂದ ಈ ಬಿರುಗಾಳಿಯು ಬಲವಾಗುತ್ತಾ ಇರುವುದನ್ನು ದಾವೀದನು ಕಾಣುತ್ತಾನೆ. ಕೀರ್ತನೆ 29 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನ ಗರ್ಜನೆಗೆ ದೇವದಾರು ವೃಕ್ಷಗಳು ದಡಲ್ ಎಂದು ಮುರಿದು ಬೀಳುತ್ತವೆ. ಯೆಹೋವನು ಲೆಬನೋನ್ ಪರ್ವತದಲ್ಲಿನ ಮಹಾ ದೇವದಾರುಗಳನ್ನು ಮುರಿದು ಬಿಡುತ್ತಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಗುಡುಗು ಹೊರಳಿಕೊಂಡು ಬರುವಾಗ ಲೆಬನೋನು ನಡುಗುತ್ತದೆ, ಮರಗಳಿಗೆ ಮಿಂಚು ಹೊಡೆಯುತ್ತದೆ. ನಾಯಿಯು ಮೊಲವನ್ನು ಅಲುಗಾಡಿಸುವಂತೆ
ಬಲವಾದ ಹೆರ್ಮೋನ್ ಬೆಟ್ಟ ಅಲ್ಲಾಡುತ್ತದೆ. ಬಿರುಗಾಳಿ ಯೆರೂಸಲೇಮಿಗೆ ಸಮೀಪವಾದಂತೆ ಅದರ ಸ್ವರೂಪವು ಗಂಭೀರವೂ ಭಯಾನಕವೂ ಆಗಿರುತ್ತದೆ. ಅದು ಗುಡುಗಿನ ಧ್ವನಿಯೊಂದಿಗೆ ಬೆಟ್ಟಗಳ ಮೇಲೆ ಉರುಳುತ್ತದೆ. ಹೀಗೆ ಉರುಳುತ್ತಾ ಸಮೀಪವಾಗುತ್ತಿದೆ. ಕೀರ್ತನೆ 29, 6 ಮತ್ತು 7ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಲೆಬನೋನ್ ಪರ್ವತವು ಕರುವಿನೋಪಾದಿಯಲ್ಲಿಯೂ ಸಿರಿಯೋನ್ ಬೆಟ್ಟವು ಕಾಡುಕೋಣದ ಮರಿಯಂತೆಯೂ ಹಾರಾಡುವ ಹಾಗೆ ಮಾಡುತ್ತಾನೆ. ಯೆಹೋವನ ಗರ್ಜನೆಗೆ ಮಿಂಚುಗಳು ಥಳಥಳ ಒಳೆಯುತ್ತವೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈಗ ಮಿಂಚು ಯೆರೂಸಲೇಮಿನ ಸಮೀಪದಲ್ಲಿದೆ. ಯುದ್ಧದಲ್ಲಿನ ಕೋವಿಗಳಂತೆ ಅದು ಶಬ್ದ ಮಾಡುತ್ತಾ ಹಾರುತ್ತದೆ. ತನ್ನೆಲ್ಲ ಕೋಪವನ್ನು ತೋರಿಸುತ್ತಿದೆ. ಯೆರೂಸಲೇಮಿನ ಬೀದಿಗಳು ಜನರಹಿತವಾಗಿವೆ. ಬಾಗಿಲುಗಳು ಮುಚ್ಚಲ್ಪಟ್ಟಿವೆ. ಇಡೀ ಪಟ್ಟಣದಲ್ಲಿ ಗಾಢ ಮೌನವು ಆವರಿಸಿದೆ. ದೊಡ್ಡ ಸುತ್ತಿಗೆಯ ಮೊದಲಿನ ಮೌನದಂತಿದೆ. ದಾವೀದನು ಇಂಥದನ್ನು ಮೊದಲು ನೋಡಿದ್ದಾನೆ. ಅವನು ತಾಳ್ಮೆಯಿಂದ ಕಾಯುತ್ತಾ ಕಿವಿಗೊಡುತ್ತಾನೆ. ಕೀರ್ತನೆ 29, 8 ಮತ್ತು 9ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಯೆಹೋವನ ಗರ್ಜನೆಗೆ ಕಾಡು ಹೊರಲಾಡುತ್ತದೆ, ಕಾದೇಶ್ ಅರಣ್ಯವು ಕಂಪಿಸುತ್ತದೆ. ಯೆಹೋವನ ಗರ್ಜನೆಗೆ ಗರ್ಭದ ಜಿಂಕೆಗಳು ಈಯುತ್ತವೆ, ಕಾಡಿನ ಮರಗಳು ಬರಿದಾಗುತ್ತವೆ. ಆಗ ಆತನ ಮಂದಿರದಲ್ಲಿರುವವರೆಲ್ಲರೂ ಎಷ್ಟೋ ಪ್ರಭಾವ ಎನ್ನುತ್ತಾರೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಬಿರುಗಾಳಿ ಒಳ್ಳೆಯದನ್ನೂ ಮಾಡಿತು. ಪ್ರಾಣಿಗಳು ಭಯಪಟ್ಟವು. ಗರ್ಭಧರಿಸಿದ್ದ ಕೆಲವು ಈಯುತ್ತವೆ. ಹೆಚ್ಚು ನೋವು ಇರುವುದಿಲ್ಲ. ತುಂಬ ಸಮಯ ದೇವಾಲಯದತ್ತ ಹೋಗದವರು ಈಗ ಹೋಗತೊಡಗಿದರು. ಅವರು ದೇವಾಲಯಕ್ಕೆ ದೇವರನ್ನು ಪ್ರಾರ್ಥಿಸಲು ಹೋದರು. ಬಿರುಗಾಳಿ ಶಾಂತವಾಯಿತು. ದಕ್ಷಿಣ ದಿಕ್ಕಿನತ್ತ ಮಾಯವಾಯಿತು. ಕೀರ್ತನೆ 29, 10ನೇ ವಚನ ಹೀಗೆ ಹೇಳುತ್ತದೆ: ಯೆಹೋವನು ಜಲಪ್ರಳಯದಲ್ಲಿ ಆಸೀನನಾಗಿದ್ದನು, ಆತನು ಸದಾಕಾಲ ಅರಸನಾಗಿ ಕೂತಿರುವನು ಎಂಬುದಾಗಿ. ಪ್ರಿಯರೇ, ದೇವರು ಈ ಸಮಯದಲ್ಲೂ ಬಿರುಗಾಳಿಯ ನಿಯಂತ್ರಣ ಹಿಡಿದಿದ್ದನು. ಜಲಪ್ರಳಯವನ್ನು ನಿಯಂತ್ರಿಸಿದ ಹಾಗೆಯೇ. ಕೀರ್ತನೆ 29, 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಯೆಹೋವನು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸುವನು, ಆತನು ತನ್ನ ಪ್ರಜೆಗೆ ಸುಕ್ಷೇಮವನ್ನು ದಯಪಾಲಿಸುವನು. ಕರ್ತನಲ್ಲಿ ಪ್ರಿಯರೇ, ಬಿರುಗಾಳಿಯಲ್ಲಿನ ದೇವರ ಶಕ್ತಿಯು ಮಹತ್ತರವಾದದ್ದು. ಬಿರುಗಾಳಿಯ ಸಮಯದಲ್ಲಿ ಬಲವನ್ನು ನೀಡುವವನು ಆತನೇ. ಜೀವಿತದ ಬಿರುಗಾಳಿಗಳನ್ನು ದಾಟಲು ನಮ್ಮನ್ನು ದೇವರು ಬಲಪಡಿಸುತ್ತಾನೆ. ಬಳಿಕದ ಶಾಂತತೆ ನಮ್ಮ ಅನುಭವಕ್ಕೆ ಬರುತ್ತದೆ. ತನ್ನೆಲ್ಲ ಕೋಪದೊಂದಿಗೆ ಬಿರುಗಾಳಿ ಭೂಮಿಗೆ ಬಡಿಯಬಹುದು, ಆದರೆ ಯೆಹೋವನು ನಿಯಂತ್ರಿಸುತ್ತಿದ್ದಾನೆ. ಜೀವಿತದ ಪ್ರತಿಯೊಂದು ಬಿರುಗಾಳಿಯಲ್ಲಿಯೂ ಆತನ ಹತೋಟಿ ಇರುತ್ತದೆ. ಆತನು ತನ್ನ ಜನರಿಗೆ ಸಮಾಧಾನವನ್ನು ಅನುಗ್ರಹಿಸುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ನಾವು ಕೀರ್ತನೆಗಳನ್ನು ಧ್ಯಾನಿಸುವಾಗ ಇಸ್ರಾಯೇಲಿಗೆ ಮುಂದೆ ಮಹಾಸಂಕಟವು ಬರಲಿದೆ ಎಂದು, ಆದರೆ ದೇವರವರನ್ನು ಕಾಯುತ್ತಾನೆಂದು ಹೇಳಿದೆ. ಈ ಜನಕ್ಕೆ ಹರ್ಮೆಗೆದೋನ್ ಯುದ್ಧವನ್ನು ಎದುರಿಸಲಿಕ್ಕಿದೆ. ಉತ್ತರದಿಂದ ವೈರಿಯು ಬಂದು ದೇಶವನ್ನೆಲ್ಲ ಸುತ್ತುವರಿಯುತ್ತಾನೆ. ಆದರೆ ದೇವರು ಆ ಬಿರುಗಾಳಿಯಲ್ಲಿದ್ದು ಎಲ್ಲವನ್ನು ನಿಯಂತ್ರಿಸುತ್ತಾನೆ. ಇಸ್ರಾಯೇಲರಿಗೆ ಇದು ಎಂಥ ಸಂದೇಶವಾಗಿದೆ ನೋಡಿರಿ. ಕರ್ತನಲ್ಲಿ ಪ್ರಿಯರೇ, ಈ ಕೀರ್ತನೆಯಲ್ಲಿ ನಮಗೂ ಸಂದೇಶವಿದೆ. ನಾವು ನೂತನ ಸೃಷ್ಟಿಗೆ ಸೇರಿದವರು, ಹಳೇ ಸೃಷ್ಟಿಗಳಲ್ಲ. ನಾವು ಕಡೇ ಆದಾಮನಿಗೆ ಸೇರಿದವರು. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ ಹೇಳುತ್ತದೆ: ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಎಲ್ಲ ನೂತನವಾಯಿತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನೂತನ ಸೃಷ್ಟಿಯಲ್ಲಿ ಬಿರುಗಾಳಿಗಳಿವೆ. ಆತ್ಮಿಕವಾದದ್ದು, ನಮ್ಮನ್ನು ನಾಶಪಡಿಸುವ, ಭಯ ಹುಟ್ಟಿಸುವಂತಹದ್ದು. ಪ್ರಿಯ ಸ್ನೇಹಿತನೇ, ನೀನು ದೇವರ ಮಗುವಾಗಿರುವುದಾದರೆ ಇಂಥ ಬಿರುಗಾಳಿಗಳನ್ನು ಹಾದು ಬಂದಿದ್ದಿ. ಒಂದು ವೇಳೆ ಈಗಲೂ ಬಿರುಗಾಳಿಯೊಳಗಿರಬಹುದು. ಕಡೇ ಆದಾಮನಾದ ಯೇಸು ಕ್ರಿಸ್ತನು ಬಿರುಗಾಳಿಗಳ ಒಡೆಯನಾಗಿದ್ದಾನೆ. ಆತನು ತಾನೇ ಬಿರುಗಾಳಿಗಳನ್ನು ಹಾದು ಬಂದವನು. ಒಮ್ಮೆ ಗಲಿಲಾಯ ಸಮುದ್ರದಲ್ಲಿ ಆತನ ಶಿಷ್ಯರೊಂದಿಗೆ ದೋಣಿಯಲ್ಲಿದ್ದಾಗ ಬಿರುಗಾಳಿ ಬಂದಿತು. ಬಲವಾದ ಬಿರುಗಾಳಿ ಬೀಸಿತು. ತೆರೆಗಳು ದೋಣಿಗೆ ಅಪ್ಪಳಿಸಿ ದೋಣಿ ಮುಳುಗುವಂತಾಯಿತು. ಯೇಸು ದೋಣಿಯ ಹಿಂಭಾಗದಲ್ಲಿ ಮಲಗಿದ್ದನು. ಅವರು ಆತನನ್ನು ಎಬ್ಬಿಸಿ, ಗುರುವೇ, ನಾವು ಮುಳುಗಿ ಹೋಗುವುದರಲ್ಲಿ ನಿನಗೆ ಚಿಂತೆಯಿಲ್ಲವೋ ಎಂದು ಕೇಳಲು, ಆತನು ಎದ್ದು ಗಾಳಿಯನ್ನು ಗದರಿಸಿ ಸಮುದ್ರಕ್ಕೆ, ಸುಮ್ಮನಿರು, ಮೊರೆಯಬೇಡ ಎಂದು ಅಪ್ಪಣೆ ಕೊಟ್ಟನು. ಕೊಡುತ್ತಲೇ ಗಾಳಿ ನಿಂತು ಹೋಗಿ ಎಲ್ಲ ಶಾಂತವಾಯಿತು. ತರುವಾಯ ಆತನು ಅವರನ್ನು
ಯಾಕೆ ಧೈರ್ಯಗೆಡುತ್ತೀರಿ? ಇನ್ನೂ ನಿಮಗೆ ನಂಬಿಕೆ ಇಲ್ಲವೇ ಎಂದು ಕೇಳಿದನು. ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 37ನೇ ವಚನದಿಂದ 40ನೇ ವಚನ ಓದುವಾಗ ನಾವು ಇದನ್ನು ನೋಡುತ್ತೇವೆ. ಪ್ರಿಯರೇ, ಈ ಸನ್ನಿವೇಶದಲ್ಲಿ ಯೇಸು ಬಿರುಗಾಳಿಯನ್ನು ಶಾಂತಪಡಿಸಿದನು. ಆದರೆ ಆತನು ಯಾವಾಗಲೂ ಹಾಗೆ ಮಾಡಲಿಕ್ಕಿಲ್ಲ. ಕೆಲವೊಮ್ಮೆ ಆತನು ನಮಗೆ ನಾವು ದಡವನ್ನು ಸೇರುತ್ತೇವೆ ಎಂದು ಪಿಸುಗುಟ್ಟುತ್ತಾನೆ. ಅದು ಪ್ರಾಮುಖ್ಯವಾದದ್ದು. ಕರ್ತನಲ್ಲಿ ಪ್ರಿಯರೇ, ಈ ದಿನದಲ್ಲಿ ಬಿರುಗಾಳಿಯನ್ನು ಎದುರಿಸುತ್ತಿರುವ ಅನೇಕರನ್ನು ನಾನು ಬಲ್ಲೆ. ಪ್ರಿಯ ಮಿತ್ರನೇ, ನೀನು ಬಿರುಗಾಳಿಯನ್ನು ಹಾದು ಹೋಗುತ್ತಿದ್ದೀಯೋ? 2 ಸಂಗತಿಗಳನ್ನು ನೀನು ನೆನಪಿನಲ್ಲಿಡಬೇಕು. ಅದೇನೆಂದರೆ, ಬಿರುಗಾಳಿ ಕೊನೆಗೊಳ್ಳುತ್ತದೆ ಮತ್ತು ಕರ್ತನು ನಿನ್ನನ್ನು ಅದರಿಂದ ದಾಟಿಸುತ್ತಾನೆ. ದೇವರಿಗೆ ಮಹಿಮೆಯಾಗಲಿ. ಕರ್ತನಲ್ಲಿ ಪ್ರಿಯರೇ, ನಾವು ಕೂಡ ನಮ್ಮ ಜೀವಿತದಲ್ಲಿ ಕರ್ತನೊಂದಿಗಿದ್ದುಕೊಂಡು ಬರುವಂತೆಲ್ಲ ಸಂದರ್ಭಗಳಲ್ಲಿ ಆತನನ್ನೇ ಆತುಕೊಳ್ಳೋಣ, ಜಯವನ್ನು ಹೊಂದಿಕೊಳ್ಳೋಣ, ದೇವರ ಮಹಿಮೆಗೋಸ್ಕರ ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಒಂದು ಚಿಕ್ಕ ಕೀರ್ತನೆಯು ಎಷ್ಟೊಂದು ವಿಷಯಗಳನ್ನು ತಿಳಿಸಿದೆ ನೋಡಿರಿ. ದೇವರ ಜ್ಞಾನವು ಅಗಾಧವಾದದ್ದು. ದಾವೀದನ ಕೂಗು, ಸಂಕಟ ಕಾಲದ ಚಿತ್ರಣವನ್ನು ನಾವು ತಿಳಿದುಕೊಂಡೆವು. ಸೃಷ್ಟಿಯ ಹತೋಟಿಯು ದೇವರ ಕೈಯಲ್ಲಿರುವ ಹಾಗೆಯೇ ನಮ್ಮ ಜೀವಿತದಲ್ಲೂ ನಾವು ಆತನ ಆಶ್ರಯದಲ್ಲಿರುವುದಾದರೆ ನಮ್ಮನ್ನು ಆತನು ನಡೆಸುತ್ತಾನೆ. ಇಂಥ ಅನುಭವದ ಜೀವಿತ ನಾವು ನಡೆಸಿ ದೇವರನ್ನು ಘನಪಡಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಈ ಕೃಪಾ ಸಮಯದಲ್ಲಿ ನಮ್ಮನ್ನು ನಿನ್ನ ಜೋಕೆಯುಳ್ಳ ಹಸ್ತಕ್ಕೆ ಒಪ್ಪಿಸಿಕೊಟ್ಟಿದ್ದೇವೆ. ನಮ್ಮನ್ನು ಬಲಪಡಿಸು, ನಿನ್ನ ವಾಕ್ಯಗಳಿಂದ ತುಂಬಿಸು. ನೀನು ಪ್ರತಿಷ್ಠಿಸಿದಂಥ ಜೀವವುಳ್ಳ ಮಾರ್ಗದಲ್ಲಿ ಮುನ್ನಡೆಯುವುದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ನಿನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದೇವೆ. ಪ್ರತಿಯೊಬ್ಬ ಸಹೋದರ ಸಹೋದರಿಯನ್ನು ಕರುಣಿಸು. ಅವರ ತಪ್ಪು ಅಪರಾಧ ಪಾಪಗಳನ್ನು ಕ್ಷಮಿಸು, ಶುದ್ಧೀಕರಿಸು. ಆತ್ಮಿಕ, ಶಾರೀರಿಕ, ಭೌತಿಕ ಆಶೀರ್ವಾದದೊಂದಿಗೆ ತುಂಬಿಸಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ನಡೆಸಿ ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ನೀವು ಮಾಡಿದ ಅಮೂಲ್ಯವಾದ ಕರೆಗಳಿಗಾಗಿ ವಂದನೆಗಳು. ನಾಶನದ ಮಾರ್ಗದಲ್ಲಿರುವ ಅನೇಕರನ್ನು ದೇವರ ಬಳಿಗೆ ಸೇರಿಸುವ ಈ ಸೇವೆಯಲ್ಲಿ ಪಾಲು ತೆಗೆದುಕೊಳ್ಳಿರಿ, ಇತರರಿಗೆ ತಿಳಿಯಪಡಿಸಿರಿ. ದೇವರ ಕರುಣೆಯು ಸದಾ ನಿಮ್ಮ ಸಂಗಡ ಇರಲಿ.